ಹರಿ ಓಂ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮದ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಇದನ್ನು ನಾವು ಬೆಳಗಿನ ಸಮಯದಲ್ಲಿ 1 ಗ್ಲಾಸ್ ಬಿಸಿನೀರನ್ನ ಕುಡಿದ ನಂತರ 5-10 ನಿಮಿಷ ಬಿಟ್ಟು ಖಾಲಿ ಹೊಟ್ಟೆನಲ್ಲಿ ಮಾಡಬೇಕಾಗ್ತದೆ. ಸಾಯಂಕಾಲ ಸಮಯದಲ್ಲೂ ಕೂಡ ಮಾಡ್ಬೋದು. ನಾವು ಕೂತಿರುವಂಥ ರೀತಿ ಸೊಂಟ, ಬೆನ್ನು, ಕತ್ತು ನೇರ ಇರಬೇಕು. ಎದೆಯನ್ನು ವಿಶಾಲಗೊಳಿಸಿರಬೇಕು. ಮುಖದಲ್ಲಿ ಮಂದಹಾಸ, ತುಟಿಗಳ ಮೇಲೆ ಕಿರುನಗೆ. ಇದನ್ನು ನಾವು ಯಾವುದೇ ಆಸನದಲ್ಲಿ ಕೂತಿರಲಿ ಇದನ್ನು ಗಮನಿಸಿ ನಾವು ಮಾಡಬೇಕಾಗ್ತದೆ. ಇಲ್ಲಿ ಭಸ್ತ್ರಿಕಾ, ಈ ಭಸ್ತ್ರಿಕಾ ಅಂದರೆ ಈ ಕಮ್ಮಾರರ ಒಂದು ಚರ್ಮದ ಚೀಲವನ್ನು ಹೋಲ್ತದೆ. ತಿದಿ ಅಂತ ಹೇಳ್ತೀವಲ್ಲ ನಾವು. ಅವರೇನು ಮಾಡ್ತಾರೆ ಅಂದರೆ ಕಬ್ಬಿಣದ ವಸ್ತುಗಳನ್ನು ಕಾಯಿಸಲಿಕ್ಕೆ ಆ ಚರ್ಮದ ತಿದಿಯನ್ನು ಹಿಂಗೆ ಒತ್ತುತ್ತಾರೆ. ಒತ್ತಾಗ ಏನಾಗ್ತದೆ, ವೇಗವಾಗಿ ಗಾಳಿ ಬಂದು ಆ ಬೆಂಕಿ ಪ್ರಜ್ವಲಿಸ್ತದೆ. ಇದೇ ರೀತಿ ಈ ಕ್ರಿಯೆಯನ್ನು ನಾವು ಇಲ್ಲಿ ಮಾಡಬೇಕಾಗ್ತದೆ. ಅದರಿಂದ ನಮ್ಮ ದೇಹ ಸಂಪೂರ್ಣವಾಗಿ ಆ್ಯಕ್ಟಿವೇಟ್ ಆಗ್ತದೆ ಮತ್ತು ಉಷ್ಣಾಂಶ ನಮ್ಮ ದೇಹದಲ್ಲಿ ಹೆಚ್ಚುತ್ತದೆ. ಇದರಿಂದ ಹಲವಾರು ರೀತಿಯ ಉಪಯೋಗಗಳು ಇದೆ. ಇದರಿಂದ ಅಡಿಯಿಂದ ಮುಡಿಯವರೆಗೆ ಅಂತ ನಾವೇನು ಹೇಳ್ತೀವಿ, ನಮ್ಮದ ದೇಹದ ಎಲ್ಲ ಅಂಗಗಳು ಕ್ರಿಯಾಶೀಲ ಆಗ್ತದೆ ಮತ್ತು ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಇದನ್ನು ಯಾರು ಮಾಡಬಾರ್ದಪ್ಪ ಅಂದರೆ, ಯಾರು ಗಂಟಲಿನ ಆಪ್ರೇಷನ್ ಆಗಿದೆ ಅಂಥವರು, ಹಾರ್ಟ್ ಸರ್ಜರಿ ಆದಂಥವರು, ಕಿಡ್ನಿ ಸರ್ಜರಿ ಆದಂಥವರು ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ ಇವರು ಮಾಡಬಾರ್ದು. ಇರ್ಬಿಟ್ಟು ಎಲ್ಲರೂ ಕೂಡ ಮಾಡ್ಬೋದು. ಈಗ ಇದನ್ನು ಮಾಡಲಿಕ್ಕೆ ನಾವಿಲ್ಲಿ ನಮ್ಮ ಹೆಬ್ಬೆರಳನ್ನು ತೆಗೆದುಕೊಳ್ಳೋಣ. ಹೆಬ್ಬೆರಳಿಂದ ಒಂದು ನಮ್ಮ ಮೂಗಿನ ಒಂದು ಸೈಡ್ ಒಳ್ಳೆಯನ್ನು ಕ್ಲೋಸ್ ಮಾಡೋಣ. ಈ ಕೈ ಇದೆಯಲ್ಲ ಮೇಲೆ ಹೋಗ್ಲಿಕ್ಕೆ, ಈ ಕೈ ಮೇಲ್ಕ್ಕೆ ಹೋದಾಗ ಉಸಿರು ತಗೋಬೇಕು. ಇಲ್ಲಿ ಫ್ರೀ ಬಿಟ್ಟಿರ್ಬೇಕು ಬೆರಳುಗಳನ್ನೆಲ್ಲ. ಮತ್ತು ಈ ಕೆಳಗಡೆ ಬಂದಾಗ ಏನು ಮಾಡಬೇಕಪ್ಪ ಅಂದರೆ ಉಸಿರನ್ನ ವೇಗವಾಗಿ ಹೊರ ಹಾಕಬೇಕು. ನೋಡೋಣ. ಈಗ ಹೀಗೆ ಇದನ್ನು ಹಲವಾರು ಬಾರಿ ನಾವು ಮಾಡಬೇಕಾಗ್ತದೆ. ಮತ್ತು ಈಗ ಇನ್ನೊಂದು ಬಲಗಡೆ ನಾಸಿಕವನ್ನು ಕ್ಲೋಸ್ ಮಾಡೋಣ. ಕೈ ಮೇಲೆ ಹೋಗಿದೆ, ಇಲ್ಲಿ ಉಸಿರು ತೊಗೊಂಡಿದ್ದೀವಿ, ಬೆರಳುಗಳು ಫ್ರೀ ಇದೆ. ಈ ಬಂದಾಗ ಹೀಗೆ ಮುಷ್ಟಿ ಹಿಡಿಬೇಕು. ಹೀಗೆ ಮತ್ತು ಈಗ ಎರಡು ಕೈನಲ್ಲಿ ನಾವು ಮಾಡ್ಬೋದು. ಹೀಗೆ ದೀರ್ಘವಾಗಿ ಎರಡು ಕೈನಲ್ಲಿ ಉಸಿರನ್ನ ಇಲ್ಲಿ ಮೇಲ್ಗಡೆ ಹೋದಾಗ ಉಸಿರು ತಗೋಬೇಕು ಮತ್ತು ಕೆಳಗಡೆ ವೇಗವಾಗಿ ಉಸಿರನ್ನ ಹೊರ ಹಾಕಬೇಕಾದ್ರೆ ಕೈಗಳನ್ನ ಬಿಡಬೇಕಾಗ್ತದೆ. ಈಗ ಉಸಿರು ತಗೊಂಡಿದ್ವಿ, ತೊಗೊಂಡು ಹೊರ ಹಾಕಬೇಕು. ಈಗ ನೋಡೋಣ, ಒಂದೆರಡು ಸಾರಿ ಮಾಡೋಣ. ಈ ರೀತಿ ಇದನ್ನು ನಾವು ಭಸ್ತ್ರಿಕಾ ಪ್ರಾಣಾಯಾಮ ಅಂಥೇಳಿ ಕರಿತೇವೆ. ಇದರಿಂದ ಹಲವಾರು ರೀತಿಯ ಉಪಯೋಗ ಇದೆ ಅಂಥೇಳಿ ನೀವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆತ್ಮೀಯರೇ, ನಾನು ಈವರೆಗೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ಬ್ರೀತಿಂಗ್ ಎಕ್ಸಸೈಸು ಸುಮಾರು 20-25 ವಿಡಿಯೋಗಳನ್ನ ಮಾಡಿದ್ದೇವೆ. ಇದು ಹೆಚ್ಚಿನದಾಗಿ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗ್ತದೆ. ಏಕೆಂದರೆ ಇದು ಚೇರ್ ಮೇಲೆ ಕೂತು ಮಾಡುವಂತಹ ಒಂದು ಕ್ರಿಯೆಯಾಗಿತ್ತು. ಇದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆಗಿದೆ. ಅದನ್ನು ತಾವು ಆ ಲಿಂಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಎಲ್ಲ ಏನೆಲ್ಲ ಇದೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಯೆಗಳು ಅದನ್ನೆಲ್ಲ ತಾವು ಉಪಯೋಗಿಸ್ಕೋಬೋದು. ಯಾವುದು ಬೇಕೋ ಅದನ್ನು ನೋಡಿ ಆರೋಗ್ಯವನ್ನು ವೃದ್ಧಿಸ್ಕೋಬೋದು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.